ಇದು ಕರ್ನಾಟಕದಲ್ಲಿ ಎಲ್ಲೂ ಮಾಡಿಲ್ಲ, ಆ ಥರ ಎಕ್ಸಾಮ್ಸ್ ಎಲ್ಲ ಇಲ್ಲಿ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ತುಂಬ ಖುಷಿ ಆಗ್ತಿದೆ ಸರ್. ನಮ್ಮ ಚಿಕ್ಕಬಳ್ಳಾಪುರ ಜನಪ್ರಿಯ ಶಾಸಕರಾದ ML ಪ್ರದೀಪ್ ಈಶ್ವರ್ ಸರ್ ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಥರ ಸರಣಿ ಘಟಕ ಪರೀಕ್ಷೆಗಳನ್ನ ಇಕ್ಕಿದ್ದಕ್ಕೆ ನಮ್ಗೆ ತುಂಬ ಯೂಸ್ ಆಗ್ತಿದೆ. MLA ಸರ್ ಅವರು ನಮಗೆ ಈ ಚಿಕ್ಕಬಳ್ಳಾಪುರ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಕೊಡ್ತಿದ್ದಾರೆ. ಐ ಹೋಪ್ ದಿಸ್ ಇಯರ್ ವಿಲ್ ಗೆಟ್ 100% ರಿಸಲ್ಟ್ಸ್. ಥ್ಯಾಂಕ್ ಯು ಪ್ರದೀಪ್ ಈಶ್ವರ್ ಸರ್. ಕಂಡಂತೆ ಸರ್ಕಾರಿ ಶಾಲೆಯ 10ನೇ ತರಗತಿಯ ಮಕ್ಕಳಿಗೆ ಪಾಸ್ ಆಗೋದು ಬಹಳ ಕಷ್ಟ, ಅನುದಾನಿತ ಶಾಲೆಗಳಲ್ಲೂ ಕೂಡ. ಸೊ ಇದಕ್ಕಾಗಿ ಚಿಕ್ಕಬಳ್ಳಾಪುರದ ಫಲಿತಾಂಶಗಳನ್ನ ನಾವು ಗಮನಿಸ್ತಾ ಬಂದಾಗ ಸಾಹೇಬರು ಬಂದ ಮೇಲಿಂದ ಇದಕ್ಕೋಸ್ಕರ ಅಲ್ಲಿರುವಂತಹ ಟೀಚರ್ಗಳನ್ನು ಮೀಟಿಂಗ್ಗಳನ್ನು ಮಾಡಿ ಅವರಿಗೆ ಒಂದಷ್ಟು ಮಾರ್ಗದರ್ಶನವನ್ನು ಕೊಟ್ಟು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು ಅನ್ನೋ ಉದ್ದೇಶದಿಂದ ಲಾಸ್ಟ್ ಇಯರ್ ಸೂಪರ್ 60 ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದರಲ್ಲಿ ಬಡ ವಿದ್ಯಾರ್ಥಿಗಳು ಅವರಿಗೆ ಓದೋದಕ್ಕೆ ಅನುಕೂಲಗಳೇ ಇರಲ್ಲ, ಮನೆ ಕಡೆನೂ ಅನುಕೂಲಗಳಿರಲ್ಲ. ಈಗ ಅಪ್ಪ ಅಮ್ಮ ಏನು ಹೇಳ್ತಾರೆ, ಕೆಲಸಗಳು ಮಾಡಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಜಮೀನು ಕಡೆ ನೋಡ್ಕೊ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ನೋಡ್ಕೊ ಅಂತ ಹೇಳ್ತಾರೆ. ಇಂಥ ಮಕ್ಕಳನ್ನ ಸೂಪರ್ 60 ಅಂತ ಸೆಲೆಕ್ಟ್ ಮಾಡಿ ಟೀಚರ್ಸ್ನ ಅವ್ರನ್ನ ಪರ್ಸ್ನಲ್ ಗೈಡ್ ಮಾಡಿಸ್ಕೊಂಡು ಜೊತೆಗೆ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಕೂಡ ತನ್ನ ಸ್ವಂತ ಖರ್ಚಿನಲ್ಲೇ ಮಾನ್ಯ ಪ್ರದೀಪ್ ಈಶ್ವರ್ ಸಾಹೇಬರು ಮಾಡ್ತಾರೆ. ಅದಾಗಿದ್ದ ತಕ್ಷಣ ಈ ವರ್ಷದಿಂದ ನಾನು ಎಲ್ಲೂ ರಾಜ್ಯದಲ್ಲೇ ನೋಡಲಿಲ್ಲ, ಪ್ರಪ್ರಥಮ ಬಾರಿಗೆ ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿರುವಂತಹ ಮಕ್ಕಳಿಗೆ ಪ್ರತಿನಿತ್ಯ ಒಂದೊಂದು ಸಬ್ಜೆಕ್ಟ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಟ್ಟು ಆ ಕ್ವಶನ್ಸ್ಗೆ ಮಕ್ಕಳ ಕೈಲಿ ಆನ್ಸರ್ಸ್ನ ಮಾಡಿ ಅದರ ಫಲಿತಾಂಶ ಕೂಡ ಟೀಚರ್ಸು ಮಕ್ಕಳಿಗೆ ಹೇಳೋ ಥರ ಮಾಡ್ತಿರ್ತಾರೆ. ಸೊ ಇದರಿಂದ ಅನುಕೂಲಗಳೇನು ನೋಡಿ, ಎಂಥ ವಿದ್ಯಾರ್ಥಿ ಕೂಡ ಮೇಯ್ನ್ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಪ್ರಶ್ನೆಗಳು ಬರುತ್ತೆ ಅದನ್ನು ಶಾಲೆಯಲ್ಲೇ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ದ ಅಂತಂದರೆ ಮೇಯ್ನ್ ಪರೀಕ್ಷೆ ಅನ್ನೋದು ಬಹಳ ಈಸಿ ಆಗೋಗುತ್ತೆ. ಈ ಥರ ಬಡವರಿಗೋಸ್ಕರ ಪ್ರತಿಭಾನ್ವಿತ ಮಕ್ಕಳನ್ನ ಎಂಕರೇಜ್ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಎಲ್ಲ ಮಕ್ಕಳಿಗೋಸ್ಕರ ಮಾನ್ಯ ಅಚ್ಚುಮೆಚ್ಚಿನ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ಅವರು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕೂಡ ತನ್ನದೇ ಆದಂತಹ ಸೇವೆನ ನೀಡ್ತಾ ಇದ್ದಾರೆ. ಇದು 10ನೇ ತರಗತಿ ಎಲ್ಲ ಮಕ್ಕಳಿಗೂ ಉಪಯೋಗ. ಅವರ ಪೋಷಕರು ಕೂಡ ಇರೋವರೆಗೂ ಅವ್ರಿಗೆ ಒಳ್ಳೆ ಪರ್ಸೆಂಟೇಜ್ ಬಂದಿದೆ. ಸೊ ಅಂಥ ಪೋಷಕರು ಕೂಡ ಪ್ರದೀಪ್ ಈಶ್ವರ್ ಅವರ ಸೇವೆ ಮರೆಯೋದೇ ಇಲ್ಲ. ಇದನ್ನೆಲ್ಲ ನೋಡ್ತಾ ಇರುವಂತಹ ಚಿಕ್ಕಬಳ್ಳಾಪುರದಲ್ಲಿ ಇರುವಂತಹ ನಮ್ಮಂಥವ್ರಿಗೆ ಬಹಳ ಖುಷಿ ಆಗ್ತಿದೆ. ಸರ್ ಪ್ರದೀಪ್ ಸರ್, ನಿಮ್ಮ ಸೇವೆ ಹೀಗೆ ಮುಂದುವರಿಯಲಿ ಅಂತ ಕೋರ್ಕೊಳ್ತಾ ಇದ್ದೀವಿ.